মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 125. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ತಮ್ಮ ಭಾಷಣವನ್ನು ಪ್ರಾರಂಭಿಸ್ತಾ ಹೇಳ್ತಿದ್ರು, ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಬುದ್ಧನಲ್ಲ, ಆದರೂ ನಾನೊಬ್ಬ ಬೌದ್ಧ. ಚೀನಾ, ಜಪಾನ್ ಹಾಗೆ ಸಿಂಹಳದ ಜನರು ಬುದ್ಧನನ್ನು ಒಬ್ಬ ಮಹಾಪುರುಷ ಅಂತ ಪರಿಗಣಿಸ್ತಾರೆ. ಅವನ ಘನ ಸಂದೇಶವನ್ನು ಅನುಸರಿಸಿದರೆ ಭರತಖಂಡ ಅವನನ್ನು ಅವತಾರ ಪುರುಷ ಅಂತ ಆರಾಧಿಸುತ್ತೆ ಅಂತ ಹಾಗೆ ಹೇಳ್ತಿದ್ರು. ನಾನು ಬೌದ್ಧ ಧರ್ಮವನ್ನೀಗ ವಿಮರ್ಶಿಸ್ತೇನೆ ಅಂತ ನೀವು ಈಗ ತಾನೇ ಕೇಳಿದ್ರಿ. ಆದರೆ ನೀವು ಅದರಿಂದ ಇನ್ನಷ್ಟು ಮಾತ್ರ ತಿಳ್ಕೊಳ್ಬೇಕು. ನಾನು ಯಾರನ್ನು ಅವತಾರ ಅಂತ ಪೂಜಿಸ್ತೇನೋ ಅಂತಹ ಬುದ್ಧನನ್ನು ಟೀಕಿಸುವಂತಹ ಗೋಜಿಗೆ ಹೋಗೋದಿಲ್ಲ. ಆದರೆ ಅವನ ಶಿಷ್ಯರು ಅವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿದ್ರು. ಹಾಗೆ ಹೇಳ್ತಾರೆ, ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಇರುವಂಥ ಸಂಬಂಧ ಏನು ಎಂಥದ್ದು ಅಂದರೆ, ಕ್ರೈಸ್ತ ಧರ್ಮಕ್ಕೂ ಯಹೂದ್ಯ ಧರ್ಮಕ್ಕೂ ಇರುವಂಥ ಸಂಬಂಧ. ಯೇಸು ಕ್ರಿಸ್ತ ಯಹೂದ್ಯನಾಗಿದ್ದ, ಬುದ್ಧ ಹಿಂದೂವಾಗಿದ್ದ. ಯಹೂದ್ಯರು ಕ್ರಿಸ್ತನನ್ನು ತಿರಸ್ಕರಿಸಿದ್ರು, ಅಷ್ಟೇ ಅಲ್ಲದೆ ಅವನನ್ನು ಶಿಲುಬೆಗೆ ಏರಿಸಿದ್ರು. ಆದರೆ ಹಿಂದೂಗಳು ಶಾಕ್ಯ ಮುನಿಯನ್ನು ದೇವರು ಅಂತ ಸ್ವೀಕರಿಸಿ ಆರಾಧನೆ ಮಾಡಿದ್ರು. ಯಾವುದನ್ನು ಬುದ್ಧನ ಉಪದೇಶ ಅಂತ ಭಾವಿಸ್ತೇವೋ ಅದಕ್ಕೂ ಹಾಗೆ ಆಧುನಿಕ ಬೌದ್ಧ ಧರ್ಮಕ್ಕೂ ನಾವು ತೋರಿಸೋ ವ್ಯತ್ಯಾಸ ಇದು ಅಂತ ಹಾಗೆ ಮಾತು ಮುಂದುವರಿಸ್ತಾ ಸ್ವಾಮೀಜಿ ಹಿಂದಿನ ಕ್ರೈಸ್ತ ಧರ್ಮದ ಟೆಸ್ಟ್ಮೆಂಟ್ ಒಡಂಬಡಿಕೆ, ಹಳೆಯ ಒಡಂಬಡಿಕೆಯನ್ನು ರೆಫರೆನ್ಸ್ ಆಗಿ ತಗೊಂಡು ಹೇಳ್ತಾರೆ, ಈ ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಕ್ರಿಸ್ತನಿಂದ ಪರಿಪೂರ್ಣವಾಯಿತು ಅಂತ ಯಹೂದ್ಯರು ತಿಳ್ಕೊಳ್ದಲೇ ಹೋದರು. ಹಾಗೆ ಹಿಂದೂ ಧರ್ಮವು ಕೂಡ ಸತ್ಯ ಅನ್ನುವಂಥದ್ದು ಬುದ್ಧನಿಂದ ಪರಿಪೂರ್ಣತೆಯನ್ನು ಪಡ್ಕೊಳ್ತು ಅನ್ನೋದನ್ನು ಬೌದ್ಧರು ಕೂಡ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಿದ್ರು. ಈಗ ಅದರ ಮುಂದುವರೆದಂಥ ಭಾಗ. ಶಾಕ್ಯ ಮುನಿ ಜಾತಿ ಮತಗಳ ಕಟ್ಟಳೆಗಳೆಲ್ಲದನ್ನು ಮೀರಿದಂಥ ಒಬ್ಬ ಸನ್ಯಾಸಿಯಾಗಿದ್ದ. ಗುಪ್ತವಾಗಿದ್ದಂತಹ ವೇದಶಾಸ್ತ್ರಗಳಿಂದ ಅದರ ತತ್ವವನ್ನು ಹೊರತೆಗೆದು ಜಗತ್ತಿನಲ್ಲಿ ಘಂಟಾಘೋಷವಾಗಿ ಸಾರುವಷ್ಟು ಅವನ ಹೃದಯ ವಿಶಾಲವಾಗಿತ್ತು. ಇದೇ ಅವನ ಮಹಿಮೆ. ಒಬ್ಬ ಲೋಕಗುರುವಿನ ಮಹಾಮಹಿಮೆಯನ್ನು ಅವನು ಪ್ರತಿಯೊಬ್ಬರ ಮಹಿಮೆ ಅಂತಲೇ ಭಾವಿಸ್ತಾನೆ. ಅವನು ಪ್ರತಿಯೊಬ್ಬರ ಮೇಲೂ ಕೂಡ, ಅದರಲ್ಲೂ ಅಜ್ಞಾನಿಗಳ ಹಾಗೆ ದೀನರ ಮೇಲೆ ಅವನು ತೋರಿಸುವಂಥದ್ದು ಸಹಾನುಭೂತಿಯಲ್ಲ. ಬುದ್ಧನ ಕಾಲದಲ್ಲಿ ಸಂಸ್ಕೃತ ಅನ್ನುವಂಥದ್ದು ಜನಸಾಮಾನ್ಯರ ಭಾಷೆಯಾಗಿರಲಿಲ್ಲ. ಅದು ಕೇವಲ ಪಂಡಿತರ ಭಾಷೆಯಾಗಿತ್ತು. ಬುದ್ಧನ ಕೆಲವು ಬ್ರಾಹ್ಮಣ ಶಿಷ್ಯರು ಅವನ ಉಪದೇಶವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿಸೋದಕ್ಕೂ ಕೂಡ ಇಚ್ಛಿಸಿದ್ದು ಉಂಟು. ಆದರೆ ಬುದ್ಧ ಅದಕ್ಕೆ ಒಪ್ಕೊಳ್ಳಿಲ್ಲ. ಅವನು ಹೇಳ್ದ, ನಾನು ಬಡವರು ಹಾಗೆ ಜನಸಾಮಾನ್ಯರಿಗಾಗಿ, ಬುದ್ಧ ಅದಕ್ಕೆ ಒಪ್ಕೊಳ್ದಲ್ಲ ಹೇಳ್ತಾನೆ, ನಾನು ಬಡವರು ಹಾಗೂ ಜನಸಾಮಾನ್ಯರಿಗಾಗಿ ಅವರ ಭಾಷೆಯಲ್ಲೇ ಮಾತಾಡ್ತೇನೆ ಅಂತ. ಹಾಗಾಗಿ ಇವತ್ತಿಗೂ ಕೂಡ ಅವನ ಉಪದೇಶ ಬಹುಪಾಲಿರುವಂಥದ್ದು ಅಂದಿನ ಪಾಳಿ ಭಾಷೆಯಲ್ಲೇ ಅನ್ಬೋದು. ಸಿದ್ಧಾಂತಗಳೆಲ್ಲ ಏನೇ ಹೇಳಲಿ, ಎಲ್ಲಿವರೆಗೂ ಪ್ರಪಂಚದಲ್ಲಿ ಸಾವು ಅನ್ನುವಂಥದ್ದು ಇರುತ್ತೋ ಮಾನವನ ಹೃದಯದಲ್ಲಿ ದುರ್ಬಲತೆ ಅನ್ನೋದು ಇರುತ್ತೆ. ಎಲ್ಲಿಯವರೆಗೂ ಕೂಡ ಎಲ್ಲರೂ ಬಳಲಿ ಬೆಂಡಾದಾಗ ಮಾನವನ ಹೃದಯದ ಅಂತರಾಳದಿಂದ ಒಂದು ಪ್ರಾರ್ಥನೆ ಹೊಮ್ಮತ್ತೋ ಅಲ್ಲಿವರೆಗೂ ಕೂಡ ದೇವರಲ್ಲಿ ನಂಬಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬುದ್ಧನ ಅನುಯಾಯಿಗಳು ದೇವರ ಅಸ್ತಿತ್ವವನ್ನೇ ಅಲ್ಲಗಳೆಯುವಂತಹ ವೇದಗಳೆಂಬ ದೊಡ್ಡ ಬಂಡಿಗೆ ಡಿಕ್ಕಿ ಹೊಡೆದು ಬಿಟ್ಟರು. ಅದನ್ನು ಭೇದಿಸಿ ಹೋಗೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ಆ ಎಲ್ಲದನ್ನು ವೇದವನ್ನು ಭೇದಿಸೋದಕ್ಕೆ ಸಾಧ್ಯವಾಗದಲ್ಲೇ ಸೋತರು. ಮತ್ತೊಂದು ಕಡೆ ಅಂತಂದರೆ, ಅನುಷ್ಠಾನ ರಂಗದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಪುರುಷನೂ ಕೂಡ ಪ್ರೀತಿಯಿಂದ ಅಪ್ಪಿಕೊಂಡಿದ್ದನ್ನು ದೇವರನ್ನು ಕಸಿದ್ಕೊಂಡ್ಬಿಟ್ರು. ಅದರ ಪರಿಣಾಮವಾಗಿ ಏನಾಯಿತು, ಬೌದ್ಧ ಧರ್ಮ ಅನ್ನುವಂಥದ್ದು ಭಾರತದಿಂದ ಮಾಯವಾಗಬೇಕಾಗಿ ಬಂತು. ಕೊನೆಗೆ ಬೌದ್ಧ ಧರ್ಮದ ತವರೂರಾದಂತಹ ಭರತಖಂಡದಲ್ಲಿ ತಾನು ಬೌದ್ಧ ಅಂತ ಹೇಳ್ಕೊಳ್ಳುವಂಥ ಒಬ್ಬನು ಕೂಡ ಇಲ್ಲದಂತಾಯಿತು. ಸ್ವಾಮೀಜಿ, ಇಲ್ಲಿ ಬುದ್ಧಿಸಂ ಹೇಗಿತ್ತು, ಹೇಗೆ ಅದು ಮೂಡಿ ಬಂತು, ಹೇಗೆ ಅದು ಜನರ ಮೇಲೆ ಒಂದು
ಒತ್ತಡವನ್ನು ಹಾಕ್ತೋ, ಅದರಿಂದ ಆದಂತಹ ಪರಿಣಾಮಗಳೇನು, ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಅನ್ನೋದನ್ನು ಇಲ್ಲಿ ಸುದೀರ್ಘವಾಗಿ ಬುದ್ಧಿಸಂ ಬಗ್ಗೆ ಸ್ವಾಮೀಜಿ ವರ್ಣಿಸಿ ಹೇಳ್ತಿದ್ದಾರೆ. ಅವತ್ತಾದಂತಹ ಕೆಲವು ತಪ್ಪುಗಳಿಂದ ಹೇಗೆ ಬುದ್ಧಿಸಂ ಭಾರತದಿಂದ ಹೋಯಿತು ಅನ್ನೋದನ್ನು ಸ್ವಾಮೀಜಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ಆದರೆ ಬೌದ್ಧ ಧರ್ಮವನ್ನು ತಿರಸ್ಕರಿಸದೇ ಇಲ್ದಿದ್ರಿಂದ ವೇದ ಧರ್ಮಕ್ಕೂ ಸ್ವಲ್ಪ ನಷ್ಟ ಆಯಿತು ಅನ್ಬೋದು. ನಾವು ಇಲ್ಲೊಂದೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂತಂದರೆ, ನಾವು ಸ್ವಾಮೀಜಿಯ ವಿದ್ಯಾರ್ಥಿ ದಿನಗಳಿಂದ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಾಗಲೂ ಕೂಡ, ಸನ್ಯಾಸ ದೀಕ್ಷೆ ಆದಮೇಲೂ ಕೂಡ ಸ್ವಾಮೀಜಿ ಸದಾ ಬುದ್ಧನನ್ನು ಅಧ್ಯಯನ ಮಾಡ್ತಿದ್ದನ್ನು ಗಮನಿಸಬೇಕು. ಸ್ವಾಮೀಜಿ ಸಾಧನಾ ಜೀವನದಲ್ಲಿ ವಿಶೇಷವಾಗಿ ಬೌದ್ಧ ಧರ್ಮದ ಪುಸ್ತಕಗಳೆಲ್ಲದನ್ನು ಸ್ವಾಮೀಜಿ ಅನುಷ್ಠಾನ ಮಾಡಿ ಅದನ್ನು ಅಧ್ಯಯನ ಮಾಡಿದರು. ಸರಿಯಾಗಿ ಬುದ್ಧಿಸಮನ್ನು ಅರ್ಥ ಮಾಡ್ಕೊಂಡಂಥವರೇ ಸ್ವಾಮೀಜಿ. ಅವರ ವಿಷನರಿ ಥಾಟ್, ಬುದ್ಧನನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಇಲ್ಲಿ ಸ್ವಾಮೀಜಿ ಹೇಳ್ತಿರುವಂಥ ಚಿಂತನೆಗಳ ಮೂಲಕ ಏನೇನು ಫ್ಲಾಸ್ ಆಯಿತು, ಅದರಿಂದ ಅಂದರೆ ಏನೇನು ತಪ್ಪುಗಳಾಯಿತು, ಅದರಿಂದ ಹೇಗೆ ಭಾರತದಿಂದ ಬೌದ್ಧಿಸಮ್ ಅನ್ನುವಂಥದ್ದೇ, ಬೌದ್ಧ ಧರ್ಮ ಅನ್ನುವಂಥದ್ದೇ ಹೊರಟೋಯ್ತು ಅನ್ನೋದನ್ನು ಇಲ್ಲಿ ವಿವರಿಸಿ ಹೇಳ್ತಾರೆ. ಪಾಶ್ಚಾತ್ಯ ಚಿಂತಕ ಒಬ್ಬ ಸ್ವಾಮಿ ವಿವೇಕಾನಂದರ, ಹಾಗಾದರೆ ಸ್ವಾಮಿ ವಿವೇಕಾನಂದರು ಬುದ್ಧನನ್ನು ವಿರೋಧಿಸಿದ್ರ ಅಂತ ಪ್ರಶ್ನೆ ಬಂದರೆ, ಪಾಶ್ಚಾತ್ಯ ಚಿಂತಕ ಒಬ್ಬ ಸ್ವಾಮಿ ವಿವೇಕಾನಂದರನ್ನು ಹೀಗೆ ವರ್ಣಿಸಿ ಹೇಳ್ತಾನೆ. ಸ್ವಾಮಿ ವಿವೇಕಾನಂದ ಇಸ್ ನಥಿಂಗ್ ಬಟ್ ದಿ ಅಸಿಮಿಲೇಷನ್ ಆಫ್ ಬುದ್ಧಾಸ್ ಹಾರ್ಟ್ ಆ್ಯಂಡ್ ಶಂಕರಾಸ್ ಇಂಟೆಲೆಕ್ಟ್ ಅಂತ. ಶಂಕರರ ಮೇಧಾಶಕ್ತಿ ಹಾಗೆ ಬುದ್ಧನ ಕರುಣೆ ಇದೆರಡೂ ಸೇರಿಕೊಂಡ್ರೆ ಅದೇ ಸ್ವಾಮಿ ವಿವೇಕಾನಂದರು ಅನ್ನೋದನ್ನು ಒಬ್ಬ ಪಾಶ್ಚಾತ್ಯ ಚಿಂತಕ ವರ್ಣಿಸಿದಾನೆ. ಅಂತಂದರೆ ಸ್ವಾಮಿ ವಿವೇಕಾನಂದರಿಗೆ ಇಲ್ಲಿ ಅದರ ನೆಗೆಟಿವ್ ಹೇಳ್ತಿಲ್ಲ, ಬೌದ್ಧ ಧರ್ಮದಿಂದ ಆದಂತಹ ಲೂಪ್ ಹೋಲ್ಸ್ ಏನು ಅನ್ನೋದನ್ನು ಸ್ವಾಮೀಜಿ ಇಲ್ಲಿ ಬಿಡಿಯಾಗಿ ವರ್ಣಿಸಿ ಹೇಳ್ತಿರೋದನ್ನು ನಾವು ಭಾವಿಸಿದ್ರೆ, ಸ್ವಾಮೀಜಿಯವರ ವಿಷನರಿ ಥಾಟ್, ಅವರ ದೂರದರ್ಶಿತ್ವ, ಅವರು ಪ್ರತಿಯೊಂದನ್ನು ಕೂಡ ವಿಶ್ಲೇಷಿಸಿದಂತಹ ಬಗ್ಗೆ ಅದು ನಮಗೆ ಸ್ಪಷ್ಟವಾಗತ್ತೆ ಅನ್ಬೋದು. ಮಾತನ್ನು ಮುಂದುವರಿಸ್ತಾ ಸ್ವಾಮೀಜಿ ಹೇಳಿದ್ರು, ಆದರೆ ಬೌದ್ಧ ಧರ್ಮವನ್ನು ತಿರಸ್ಕರಿಸಿದ್ದರಿಂದ ವೇದ ಧರ್ಮ ಕಾಲಕ್ಕೆ ಸ್ವಲ್ಪ ನಷ್ಟ ಆಯಿತು ಅಂತ ಹೇಳ್ಬೋದು. ಬೌದ್ಧ ಧರ್ಮ ಅನ್ನುವಂಥದ್ದು ಜನಸಾಮಾನ್ಯರನ್ನ ಮೇಲೆತ್ತಬೇಕು ಅನ್ನೋ ಉತ್ಕಟ ಇಚ್ಛೆಯಿಂದ ಎಲ್ಲರ ಕಡೆಗೂ ಕೂಡ ಸಹಾನುಭೂತಿ ಹಾಗೆ ಕರುಣೆಯನ್ನು ತೋರಿತ್ತು. ಆಗಿನ ಭಾರತ ಅಖಂಡ ವಿಷಯವಾಗಿ ಅಥವಾ ಭರತಖಂಡದ ವಿಷಯವಾಗಿ ಗ್ರೀಕ್ ಇತಿಹಾಸಕಾರನೊಬ್ಬ ಬರೆದಿದ್ದ. ಏನಂತ? ಸುಳ್ಳಾಡುವ ಹಿಂದುವೇ ಗೊತ್ತಿಲ್ಲ, ವ್ಯಭಿಚಾರಿಣಿ ಅಂತ ಕರೆಸ್ಕೊಳ್ಳುವಂತಹ ಹೆಂಗಸೇ ಇಲ್ಲ ಭಾರತದಲ್ಲಿ ಅಂತ. ಆದರೆ ಹಿಂದೂ ಸಮಾಜವನ್ನು ಇಂತಹ ಉತ್ತಮ ಸ್ಥಿತಿಗೆ ತಂದಂತಹ ಸುಧಾರಣೆಗಳೆಲ್ಲವೂ ಕೂಡ ಕಾಲಕ್ರಮದಲ್ಲಿ ಕಣ್ಮರೆಯಾದವು ಅನ್ನೋದನ್ನು ಸ್ವಾಮೀಜಿ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ. ಹೇಳ್ತಾರೆ, ಹಿಂದೂ ಧರ್ಮ ಬೌದ್ಧ ಧರ್ಮವಿಲ್ಲದೆ ಬಾಳೋದಕ್ಕೆ ಸಾಧ್ಯವಿಲ್ಲ, ಬೌದ್ಧ ಧರ್ಮ ಹಿಂದೂ ಧರ್ಮವಿಲ್ಲದೆ ಬಾಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಇಬ್ಬರ ನಡುವಣ ಭೇದ ಏನನ್ನ ಎತ್ತಿ ತೋರಿಸ್ತಾ ಇದೆ ಅನ್ನೋದನ್ನು ಗಮನಿಸಿ. ಬ್ರಾಹ್ಮಣರ ಪಾಂಡಿತ್ಯ ಹಾಗೂ ತತ್ವ ಇಲ್ದಲೇ ಇರುವಂತಹ ಬೌದ್ಧರು ಜೊತೆಲಿ ನಿಲ್ಲೋದಕ್ಕೆ ಸಾಧ್ಯವೇನೋ? ಇಲ್ಲ, ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಬುದ್ಧದೇವನ ಹೃದಯ ಇಲ್ದಲೆ ಬ್ರಾಹ್ಮಣರಾದರೂ ನಿಲ್ಲೋದಕ್ಕೆ ಸಾಧ್ಯವೇನೋ? ಬುದ್ಧ ಅಂದರೆ ಇಲ್ಲಿ ಬುದ್ಧನ ಕರುಣಾಜನಕ ವ್ಯಕ್ತಿತ್ವ, ಕರುಣೆಯ ವ್ಯಕ್ತಿತ್ವ. ಬೌದ್ಧರಿಗೆ ಬ್ರಾಹ್ಮಣರಿಗೆ ಇಬ್ಬರ ಮಧ್ಯದಲ್ಲೂ ಉಂಟಾದಂತಹ ಭಿನ್ನಾಭಿಪ್ರಾಯ ಭರತಖಂಡದ ಅವನತಿಗೆ ಕಾರಣ ಆಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಹಾಗಾಗಿ ಇವತ್ತು ಭಾರತದಲ್ಲಿ 30 ಕೋಟಿ ಭಿಕ್ಷುಕರಿರೋದು ಸತ್ಯ. ಹಾಗೆ ಕಳೆದ 1000 ವರ್ಷದಿಂದಲೂ ಕೂಡ ಅದು ತನ್ನನ್ನು ಗೆದ್ದವರ ಗುಲಾಮರಾಗಿರುವಂಥದ್ದು ಸತ್ಯ. ಹಾಗಾಗಿ ಈ ಗುಲಾಮರು ಬ್ರಾಹ್ಮಣರ ಅದ್ಭುತ ಧೀಶಕ್ತಿ ಜೊತೆಗೆ ಆ ಮಹಾಗುರುವಾದಂತಹ ಬುದ್ಧ ಭಗವಂತನ ಪ್ರೇಮ, ಮತ್ತೊಬ್ಬರಿಗೋಸ್ಕರ ಮರುಗುವಂತಹ ಆ ವಿಶ್ವಾಸದ ಅನುಕಂಪ, ಆ ಶಕ್ತಿ, ಈ ಎಲ್ಲವನ್ನು ಕೂಡ ಒಂದುಗೂಡಿಸೋಣ ಅನ್ನೋದು ಸ್ವಾಮೀಜಿಯ ಚಿಂತನೆ. ಮೇಧಾಶಕ್ತಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೋ ಹಾಗೆ ಅದರ ಜೊತೆಗೆ ಬುದ್ಧನ ಹೃದಯವೂ ಕೂಡ ಅನಿವಾರ್ಯ.
ಕಷ್ಟದಲ್ಲಿರೋನನ್ನು ನೋಡಿ ಅವನು ಯಾಕೆ ಕಷ್ಟದಲ್ಲಿದ್ದಾನೆ ಅಂತ ವಿಶ್ಲೇಷಣೆ ಮಾಡೋಕ್ಕಿನ್ನ ಬುದ್ಧನ ಹೃದಯವನ್ನು ಬಳಸೋದ್ರ ಮೂಲಕ ಅವನಿಗೆ ಅಮೃತ ಹಸ್ತವನ್ನು ಚಾಚೋದು ಆ ಕ್ಷಣದ ಅನಿವಾರ್ಯತೆ. ಸ್ವಾಮೀಜಿಯ ಥಾಟ್. ಹಾಗಾಗಿ ಅವನು ಪಾಶ್ಚಾತ್ಯ ಚಿಂತಕ ಹೇಳ್ತಾನೆ, ಸ್ವಾಮಿ ವಿವೇಕಾನಂದ ವಾಸ್ ಅಸಿಮಿಲೇಷನ್ ಆಫ್ ಶಂಕರಾಸ್ ಇಂಟೆಲೆಕ್ಟ್. ಶಂಕರಾಚಾರ್ಯರ ಧೀಶಕ್ತಿ, ಮೇಧಾಶಕ್ತಿ, ಅದರ ಜೊತೆಗೆ ಬುದ್ಧನ ಕರುಣೆ, ಇವೆರಡೂ ಕೂಡ ಸ್ವಾಮಿ ವಿವೇಕಾನಂದರಲ್ಲಿ ಸಮನ್ವಯಗೊಂಡಿತ್ತು ಅಂತ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.